ದೆಹಲಿಯಿಂದ ವಾಪಸ್ಸಾದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಕಾರ್ಯಕರ್ತರನ್ನ ಎಲ್ಲರೂ ಗೌರವಿಸಿ ಅಂತ ಎಚ್ಚರಿಕೆ ಸಂದೇಶ ರವಾನೆ ಮಾಡಿದ್ದಾರೆ. ಕಾರ್ಯಕರ್ತರು ಇದ್ರೆ ಪಕ್ಷಕ್ಕೆ ಗೆಲುವು, ಕಾರ್ಯಕರ್ತರಿಗೆ ಗೌರವ ಕೊಡಲಿಲ್ಲ ಅಂದ್ರೆ ಹುಷಾರ್ ಅಂತ ವಾರ್ನ್ ಕೂಡ ಮಾಡಿದ್ದಾರೆ. ನವೆಂಬರ್ 14ರವರೆಗೆ ಯಾವ ಕ್ರಾಂತಿಯೂ ನಡೆಯಲ್ಲ ಅಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ತುಮಕೂರಲ್ಲಿ ಮಾತನಾಡಿದ್ದಾರೆ. ದಲಿತರು ಸಿಎಂ ಆಗಿಲ್ಲವೆಂಬ ಕೂಗು ಇದೆ, ಕಾಂಗ್ರೆಸ್ ಅನುಕೂಲ ಮಾಡಿಕೊಡುತ್ತದೆ, ಹಾಗಂತ ಈಗಲೇ ದಲಿತ ಸಿಎಂ ಮಾಡಲ್ಲ ಅಂತ ಕೆಎನ್ ರಾಜಣ್ಣ ಹೇಳಿದ್ದಾರೆ. 4 ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಕ್ ಹೋಗ್ತೀರಿ? ಏನೇನೂ ಆಗಲ್ಲ. ಎಲ್ಲರೂ ಕೂಡ ಯಾರೇನು ಹೇಳಿದ್ರು ಎಲ್ಲ ಗಾಳಿನಲ್ಲಿ ಗುಂಡೊಡ್ದಂಗೆ ಅಷ್ಟೇ. ಈಗ ನಾನು ಮೊದಲಿಂದನೂ ಹೇಳ್ತೇನೆ ನೋಡಿ, ನಿಮ್ಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 140 ವರ್ಷದ ಇತಿಹಾಸ ಇದೆ. 1885ರಲ್ಲಿ ಆಗ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಆದ. ಇವತ್ತು ನಾವು 2025ಕ್ಕೆ ಬಂದಿದ್ವಿ. ಅಂದ್ರೆ ಸುಮಾರು 140 ವರ್ಷದ ಇತಿಹಾಸ ಇದೆ ಈ ಕಾಂಗ್ರೆಸ್ ಪಕ್ಷಕ್ಕೆ. ಯಾಕೆ ಜನ ಇರಬೇಕು, ಆ ಪಕ್ಷದಿಂದ ನಮಗೆ ನ್ಯಾಯ ದೊರಕುತ್ತೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ದೊರಕಿಸ್ಕೊಡೋದು. ಈಗ ಕರ್ನಾಟಕದಲ್ಲಿ ನಿಮ್ಗೆ ಹೇಳಬೇಕು, ರಾಜಕಾರಣದಲ್ಲಿ ಹೇಳಿದಂತೆ ಆಗೋದಿಲ್ಲ ಅಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ನಾನು ಕೂಡ ಸ್ಪರ್ಧಿಸಲ್ಲ ಅಂತ ಹೇಳಿದ್ದೆ, ಮುಂದೆ ಸ್ಪರ್ಧಿಸಲ್ಲವೆಂಬ ಗ್ಯಾರಂಟಿ ಏನಿದೆ? ಸಿಎಂ ಸಿದ್ದರಾಮಯ್ಯ ಮೇಲೆ ಒತ್ತಡ ಇದೆ ಅಂತ ಮಾಜಿ ಸಚಿವ ರಾಜಣ್ಣ ಹೇಳಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ರಾಜಕಾರಣದಲ್ಲಿ ಹೇಳಿಕೆಗೂ ನಡವಳಿಕೆಗೂ ಬಹಳ ಅಜಗಜಾಂತರ ವ್ಯತ್ಯಾಸಗಳು ನಾವು ನೋಡ್ತಾ ಇದ್ದೀವಿ. ಅದರಿಂದ ಈಗ ನಾನು ನಿಲ್ಲೋದಿಲ್ಲ ಅಂತ ಹೇಳ್ಬಿಟ್ಟಿದ್ದೇನೆ. ಏನ್ ಗ್ಯಾರಂಟಿ ಇದೆಯಾ ನಿಲ್ಲಲ್ಲ ಅಂತ ಹೇಳ್ತಕ್ಕಂಥದ್ದು? ಅದು ನನಗೆ ಸೇರಿತ್ತು. ಹೌದಪ್ಪ, ನಾನು ಹೇಳಿದ್ದೀನಿ, ನನಗೂ ಮನ ಮರ್ಯಾದೆ ಉಳಿಬೇಕು, ಜನ ನಾನು ನಂಬಬೇಕು, ನಾನು ನಿಲ್ಲಬಾರ್ದು ಅಂತಕ್ಕಂಥ ದೃಢವಾದಂತ ಮನಸ್ಸು ನನಗಿರಬೇಕು. ನಾನಿಲ್ಲ, ಯಾರೋ ಒಂದು ಹೇಳ್ಬಿಟ್ರು ನಿಂತ್ಕೊಳ್ಳೇಬೇಕು ಅಂತ ಆಟ ಮಾಡ್ಬಿಟ್ಟು ಮನೆ ಹತ್ರ ಜನಗಳು ಅದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದೀನಿ ಅಂದ್ರೆ ಅದು ಹಿಪೋಕ್ರಸಿ. ಅದು ನನ್ನ ಒಂದು ಇದು ಯಾವುದಂತೀನಿ ಮಾತಿಗೆ ತಪ್ಪು. ನವೆಂಬರ್ ಕ್ರಾಂತಿನೋ ಡಿಸೆಂಬರ್ ಕ್ರಾಂತಿನೋ ಅದು ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಈಶ್ವರಪ್ಪ, ರಾಜ್ಯದ ಅಭಿವೃದ್ಧಿಯನ್ನ ಸರ್ಕಾರ ಮರೆತಿದೆ, ಕ್ರಾಂತಿ ಅನ್ನೋದು ಒಂದು ದೊಡ್ಡ ಭ್ರಾಂತಿ ಅಂತ ವ್ಯಂಗ್ಯವಾಡಿದ್ದಾರೆ. ಅಭಿವೃದ್ಧಿ ಕಾರ್ಯ ದಿನ ಕರ್ನಾಟಕ ರಾಜ್ಯದಲ್ಲಿ ನವೆಂಬರ್ ಅಲ್ಲಿ ಕ್ರಾಂತಿ, ಡಿಸೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅಂತ ಅಂದ್ಕೊಂಡು ಅಭಿವೃದ್ಧಿ ಕಾರ್ಯ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದಾರೆ. ಸರ್ಕಾರಿ ಅಧಿಕಾರಿಗಳಿಗಂತೂ ಯಾವುದೇ ಸಮಸ್ಯೆಗಳು ಕೂಡ ಅವ್ರಿಗೆ ಗಮನ ಕೊಡಕ್ಕೆ ಆಗ್ತಾ ಇಲ್ಲ. ಎಲ್ಲಾ ಫೈಲ್ಗಳು ಅಲ್ಲದೆ ಬಿದ್ದಿದ್ದಾವೆ, ಯಾವುದೇ ಅಭಿವೃದ್ಧಿ ಕಾರ್ಯ ಆಗಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ರಾಜ್ಯದಲ್ಲಿ ಒಂದು ಸರ್ಕಾರ ಇದೆ ಅನ್ನೋ ಭಾವನೆನೇ ಜನಕ್ಕಿಲ್ಲ. ಆ ಒಂದು ಪರಿಸ್ಥಿತಿ ಗೊತ್ತಿದೆ. ದಿನ ಕರ್ನಾಟಕ ರಾಜ್ಯದಲ್ಲಿ ನವೆಂಬರ್ ಅಲ್ಲಿ ಕ್ರಾಂತಿ, ಡಿಸೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅಂತ ಅಂದ್ಕೊಂಡು ಅಭಿವೃದ್ಧಿ ಕಾರ್ಯ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದಾರೆ. ಸರ್ಕಾರಿ ಅಧಿಕಾರಿ ಕಲಬುರಗಿಯಲ್ಲಿ ಶಾಂತಿ ಸಭೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಲಾಗಿದೆ. ಡಿಸಿ ನೇತೃತ್ವದಲ್ಲಿ ಕರೆದಿದ್ದ ಶಾಂತಿ ಸಭೆಯಲ್ಲಿ ಯಾವುದೇ ನಿರ್ಧಾರಕ್ಕೆ ಬರಲಾಗಿಲ್ಲ. ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡುವುದಾದರೆ ಲಾಠಿ ಬಿಡಿ, ರಾಷ್ಟ್ರಧ್ವಜ, ಸಂವಿಧಾನ ಪೀಠಿಕೆ ಹಿಡಿಯುವಂತೆ ದಲಿತ ಸಂಘಟನೆಗಳು ಒತ್ತಾಯ ಮಾಡಿವೆ. ಜಿಲ್ಲಾಧಿಕಾರಿ ಮುಂದೆ ದಲಿತ ಸಂಘಟನೆಗಳು ಆಕ್ಷೇಪ ವ್ಯಕ್ತಪಡಿಸಿದ ಹಿನ್ನೆಲೆ ಶಾಂತಿ ಸಭೆಯನ್ನ ಮೊಟಕುಗೊಳಿಸಲಾಗಿದೆ. ಸರ್, ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಏನ್ ಸಂಘಟನೆದವ್ರಿಗೆ ಏನದ ಒಂದು ಶಾಂತಿ ಸಭೆಯನ್ನು ಕರೆದಿದ್ದಾರೆ. ಅದಕ್ಕೆ ನಾವು ಕೂಡ ನಿನ್ನೆ ಮೊನ್ನೆ ಎಲ್ಲಾ ಹೋರಾಟ ಮಾಡ್ಕೊತೇನೆ ಇದ್ದೀವಿ, ಎಲ್ಲದರದಾಗ ಇದ್ದೀವಿ. ಅದಕ್ಕೆ ನಿನ್ನೆ ನಾವು ಮನವಿ ಪತ್ರ ಸಲ್ಲಿಸಿದ್ದೀವಿ. ನಾವು ಚಿತ್ತಾಪುರದಲ್ಲಿ 2ನೇ ತಾರೀಕು ಏನಪ್ಪ ಅಂದ್ರೆ ಹೋರಾಟ ಮಾಡ್ತೀವಿ ಅಂತ ಮನವಿ ಪತ್ರ ಕೊಟ್ಟಿವಿ. ಅದ್ರ ಪ್ರಕಾರ ಅವ್ರ ಲಿಸ್ಟ್ನಾಗ ನಮ್ಮ ಹೆಸರಿಲ್ಲ. ಆದ್ರೂ ಕೂಡ ನಾವು ರಿಕ್ವೆಸ್ಟ್ ಮಾಡಿ ನಮಗೂ ಕೂಡ ಏನದ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಅಧಿಕಾರಿಗಳಿಗೆ. ಅವ್ರೇನಪ್ಪ ತಳ್ಳೋದು, ನುಗ್ಗಿಸ್ಕೊಡೋದು, ಬಾಯಿ ಬಂದಂಗೆ ಮಾತಾಡೋದು ಮಾಡ್ತಾ ಇದ್ದಾರ. ಅದ್ರಲ್ಲಿ ಒಬ್ರು ಮೇಡಮ್ ಅವ್ರು ಪೇಪರ್ ಕೇಳಿದ್ರು, ಆ ಪೇಪರ್ ಕೊಡ್ಲಿಕ್ಕೆ ಹೋದ್ರೆ ನಂಗೆ ನುಗ್ಗಿಸ್ಕೊಡ್ತಾರ. ಮತ್ತು ವಿಠಲ್ ದೊಡ್ಡ ಮನಿ ಅವ ಯಾರು ಅಂತ ಕೇಳ್ತಾರೆ ಏಕವಚನದಾಗ. ಇವೆಲ್ಲ ಯಾಕೆ, ಈ ವ್ಯವಸ್ಥೆ ಯಾಕೆ ಬೇಕು? ನೀವೆಲ್ಲ ಏನಪ್ಪಾ ಅಂತಂದ್ರೆ RS ಗುಲಾಮರಿದ್ದೀರಿ. ನೀವು ಅಧಿಕಾರಿಗಳಿದ್ರು ಕೂಡ ಕೆಲವರು ಚಮಚಾಗಿರಿ ಮಾಡ್ತೀರಿ. ನಮ್ಮ ದಲಿತರಿಗೆ ಏನಪ್ಪಾ ಅಂತಂದ್ರೆ ಎಲ್ಲದರದಾಗೂ ಅವಕಾಶ ಕೊಡಂಗಿಲ್ಲ. ನಮ್ದೇನೋ ಹೋರಾಟ ಅದ, ನಮ್ದು ಹೋರಾಟ RSS ವಿರುದ್ಧ ಹೋರಾಟ ಅದ. ಮನುವಾದಿಗಳು ಕಲಬುರಗಿ ಡಿಸಿ ನೇತೃತ್ವದ ಶಾಂತಿ ಸಭೆಗೆ ರೌಡಿ ಶೀಟರ್ಗಳನ್ನು ಆಹ್ವಾನಿಸಲಾಗಿತ್ತು ಅಂತ ಆರ್ಎಸ್ಎಸ್ ಮುಖಂಡ ಅಂಬಾರಾಯ್ ಅಷ್ಟಗಿ ಆರೋಪ ಮಾಡಿದ್ದಾರೆ.
ಖರ್ಗೆ ಗುಂಡಾಗಳು ಶಾಂತಿ ಸಭೆಯಲ್ಲಿ ಅಶಾಂತಿ ಮೂಡಿಸಿದ್ದಾರೆ. ಭೀಮ್ ಆರ್ಮಿ ಕಾರ್ಯಕರ್ತರು ಆರ್ಎಸ್ಎಸ್ ಪರೇಡ್ ದಿನವೇ ಮಾಡ್ತೀವಿ ಅಂತಿದ್ದಾರೆ. ತಾವೇ ಅಶಾಂತಿ ಸೃಷ್ಟಿಸಿ ಸಭೆಯಿಂದ ಹೊರಬಂದ್ರು ಅಂತ ಕಿಡಿಕಾರಿದ್ದಾರೆ. ಅನುಭವ ಪೀಸ್ ಕಮಿಟಿ ಮೀಟಿಂಗಿಗೆ ಎಂಥವ್ರಿಗೆ ಕರಿಬೇಕು? ಅನುಭವ ಉಳ್ಳವರಿಗೆ, ಶಾಂತಿ ಕಾಪಾಡ್ತಕ್ಕಂಥವ್ರಿಗೆ, ಶಾಂತಿ ನೆಲೆಸಲಿಕ್ಕೆ ಸಲಹೆ ಸೂಚನೆ ಕೊಡ್ತಕ್ಕಂಥವ್ರಿಗೆ ಪೀಸ್ ಕಮಿಟಿ ಮೀಟಿಂಗ್ ಕರಿಬೇಕು. ಆದ್ರೆ ಜಿಲ್ಲಾಡಳಿತ ಯಾಕೋ ಏನೋ ಎಲ್ಲ ರೌಡಿ ಶೀಟರಿಗೆ ಪೀಸ್ ಕಮಿಟಿ ಮೀಟಿಂಗ್ ಕರೆದಾರ. ಜೈಲಿಗೆ ಹೋಗಿ ಬಂದವರೇ ಪೀಸ್ ಕಮಿಟಿ ಮೀಟಿಂಗ್ದಾಗ ಕುಂತಾರ. ನ್ಯಾಯಾಲಯ ಮತ್ತು ಜಿಲ್ಲಾಡಳಿತ ಏನ್ ಹೇಳ್ತದ ಅದು ಕೇಳ್ತೀವಿ ಅಂತ ಹೇಳಿ ಸಂಘದವ್ರು ನಾವು ಹೇಳಿದಾಗ, ಇಲ್ಲ ನೀವು ಹಿಂಗೆ ಮಾಡ್ರಿ ಅಂತ ಹೇಳಿ ನಮ್ಮ ಮೇಲೆ ಉದ್ದೇಶಪೂರ್ವಕವಾಗಿ ನಮಗೆ ನಿರ್ದೇಶನ ಕೊಡಕ್ ಬಂದ್ರು ಕೆಲವರು. ಇವರೆಲ್ಲ ಗುಂಡಾಗಳು, ರೌಡಿ ಶೀಟರ್ಸ್. ನೀವು ಹೇಳಬೇಕಾಗಿಲ್ಲ, ನಮಗ ನ್ಯಾಯಾಲಯ ಮತ್ತು ಜಿಲ್ಲಾಡಳಿತ ಏನ್ ಹೇಳ್ತದ ಅದ್ರ ಪ್ರಕಾರ ನಾವು ಮಾಡ್ತೀವಿ. ಅವ್ರು ಏನೇ ಆದೇಶ ಕೊಡ್ಲಿ, ಕಾನೂನಿನ ಅಡಿಯಲ್ಲಿ ಏನು ಅವಕಾಶಗಳವ ಅದ್ರ ಪ್ರಕಾರ ನಮಗ ನಿರ್ದೇಶನ ಕೊಟ್ಟರೆ ನಾವು ಮಾಡ್ತೀವಿ. ನೀವ್ಯಾರು ಹೇಳೋರು? ನೀವು ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ ಅಂತ ನಮಗೆ ಹೇಳೋದಲ್ಲ. ನೀವು ಜಿಲ್ಲಾಡಳಿತಕ್ಕೆ ಹೇಳ್ರಿ ನಿಮ್ದೇನಿದ್ರು ವಾದ. ಒಂದು. ಎರಡನೇದು, ಮಾತೆತ್ತಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಹೊಚ್ಚುಹೊಳೆಯಲ್ಲಿ ತೇಲ್ತಾ ಇದ್ದ ಸರ್ಕಾರ ಹಾಗೂ ಪ್ರಿಯಾಂಕ್ ಖರ್ಗೆಗೆ ತೀವ್ರ ಮುಖಭಂಗವಾಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಕೆಎಸ್ ಈಶ್ವರಪ್ಪ ವ್ಯಂಗ್ಯವಾಡಿದ್ದಾರೆ. ಆರ್ಎಸ್ಎಸ್ ಮೇಲೆ ನಿರ್ಬಂಧವಿರುವಂತಹ ಹೊಚ್ಚುಹೊಳೆಯಲ್ಲಿ ಮುಳುಗಿದ್ದ ಪ್ರಿಯಾಂಕ್ ಖರ್ಗೆಗೆ ಹೈಕೋರ್ಟ್ ಪಾಠ ಕಲಿಸಿದೆ ಅಂತ ಹೇಳಿದ್ದಾರೆ. ಈ ವಿಚಾರವಾಗಿ ಮಣ್ಣು ಮುಕ್ಕಿಸದಂತಾಗಿದೆ ಅಂತ ಹೇಳಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅಂತ ಬಚ್ಚ ಈ ದಿಕ್ಕಲ್ಲಿ ಏನೋ ರಾಜಕಾರಣ ಮಾಡಕ್ ನಾವು ಹೋಗ್ತೀವಿ, ಆರ್ಎಸ್ಎಸ್ ನಿರ್ಬಂಧ ಮಾಡಿಬಿಡ್ತೀವಿ, ಈ ಮಾತನ್ನ ಒಂದು ಹುಚ್ಚು ಹೊಳೆನಲ್ಲಿ ಅವರಿದ್ರು. ಈ ಹುಚ್ಚು ಹೊಳೆನಲ್ಲಿ ಅವರೇ ಇವತ್ತು ಮುಳುಗೋಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಂತ ಹಿಂದುತ್ವವಾದಿ ಸಂಘಟನೆಯನ್ನ ನಿರ್ಬಂಧ ಮಾಡಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅದಕ್ಕೆ ಇವತ್ತು ಹೈಕೋರ್ಟ್ ಸರಿಯಾದ ಉತ್ತರವನ್ನ ಪ್ರಿಯಾಂಕಾ ಖರ್ಗೆ ಮತ್ತು ಉಳಿದ ಕಾಂಗ್ರೆಸ್ ನಾಯಕರಿಗೆ ಇವತ್ತು ಕೊಟ್ಟಿದೆ. ಪ್ರಿಯಾಂಕಾ ಸರ್ಕಾರಕ್ಕೆ ಹೈಕೋರ್ಟ್ ಚಾಟಿ ಬೀಸಿದೆ ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದಾರೆ. ಆರ್ಎಸ್ಎಸ್ ಸೇರಿ ರಾಜ್ಯದ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಕಿರುಕುಳ ನೀಡುವುದನ್ನ ನಿಲ್ಲಿಸಬೇಕು. ಸಿಎಂ ಡಿಸಿಎಂ ಪ್ರಿಯಾಂಕ್ ಖರ್ಗೆ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು ಅಂತ ಸಲಹೆಯನ್ನ ನೀಡಿದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಉಳಿದೆಲ್ಲ ಸಚಿವರು ಇದನ್ನು ಬಗೆಹರಿಸುವಂತಹ ಪ್ರಯತ್ನಕ್ಕೆ ಹೋಗಬೇಕು ವಿನಾ ಮತ್ತೆ ಮುಖ್ಯಮಂತ್ರಿಗಳಿದ್ದಾರೆ ನಾವು ಮೇಲ್ಮೇಲೆ ಸಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೀನಿ. ದಯವಿಟ್ಟು ಈ ರೀತಿಯಾದಂತಹ ಹಠವನ್ನು ತೊಟ್ಟು ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಅರ್ಥ ಇಲ್ಲ. ಆ ಸಂಪೂರ್ಣ ಸಮಯವನ್ನ ರಾಜ್ಯದ ಅಭಿವೃದ್ಧಿಗೆ ಗಮನ ಕೊಡ್ರಿ ಅನ್ನೋಂಥ ವಿನಂತಿಯನ್ನು ನಾನು ಮಾಡ್ತೀನಿ. ಮತ್ತು ಇವತ್ತು ಗೂಗಲ್ ಕಂಪನಿ ಅಂತ ಅನೇಕ ಕಂಪನಿಗಳು ಕರ್ನಾಟಕಕ್ಕೆ ಬರಬೇಕಾದಂತಹ ಸಂದರ್ಭದಲ್ಲಿ ಇವತ್ತು ಆಂಧ್ರದ ಪಾಲಾಗಿ ಹೋಗಿದೆ. ಸನ್ಮಾನ್ಯ ಐಟಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ವಿನಂತಿ ಮಾಡ್ತೀನಿ, ನೀವು ಚಿತ್ತಾಪುರದಲ್ಲಿ ಕೇವಲ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೋ ಒಂದು ಸಂಚಲನವನ್ನ ನಾವು ನಿಲ್ಲಿಸಬೇಕು ಅಂತಕ್ಕಂಥ ಹಠ ತೊಟ್ಟು ಸಮಯವನ್ನು ಎಷ್ಟು ವ್ಯರ್ಥ ಮಾಡಾಕತ್ತೀರಿ, ಅದೇ ಸಮಯವನ್ನು ಗೂಗಲ್ ಕಂಪನಿ ಜೊತೆ ಕೂತ್ಕೊಂಡು ಮಾತಾಡಿ ಸರಿ ಮಾಡಿದ್ರೆ ಬಹುಶಃ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅನೇಕ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಕೆಲಸದ ಸೌಲಭ್ಯಗಳು ಸಿಗ್ತಕ್ಕಂಥ ಪ್ರಯತ್ನ ಆಗ್ತಾ ಇತ್ತು. ಅದನ್ನು ಬಿಟ್ಟು ಈ ರೀತಿಯಾದಂತಹ ಸಮಸ್ಯೆಗಳನ್ನ ವಿನಾಕಾರಣ ಸಮಸ್ಯೆಗಳನ್ನು ತಂದೊಡ್ಕೊಳ್ಳುವಂತ ನಿಲ್ಲಿಸಬೇಕು ಅನ್ನೋ ಆಗ್ರಹವನ್ನ. ಬೆಂಗಳೂರಲ್ಲಿ ಸುರಂಗ ರಸ್ತೆ ನಿರ್ಮಾಣ ಜಟಾಪಟಿ ಜೋರಾಗಿದೆ. ಲಾಲ್ಬಾಗ್ನಲ್ಲಿ ಯಾವುದೇ ಮರ ಕಡಿಯಲ್ಲ ಅಂತ ಹೈಕೋರ್ಟ್ಗೆ ಎಜಿ ಶಶಿಕಿರಣ್ ಶೆಟ್ಟಿ ಮಾಹಿತಿ ನೀಡಿದ್ದಾರೆ. ಸರ್ಕಾರದ ಹೇಳಿಕೆಯನ್ನ ನ್ಯಾಯಾಲಯ ದಾಖಲಿಸಿಕೊಂಡಿದೆ. ಈ ಪ್ರಕರಣಕ್ಕೆ ಮಧ್ಯಂತರ ಆದೇಶ ಅಗತ್ಯವಿಲ್ಲ ಅಂತ ಕೋರ್ಟ್ ಡಿಸೆಂಬರ್ 9ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಟೆಂಡರ್ ಪ್ರಕ್ರಿಯೆ ಬಗ್ಗೆಯೂ ಕೂಡ ಡಿಸೆಂಬರ್ 9ರಂದೇ ವಿಚಾರಣೆ ನಡೆಯಲಿದೆ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಚರ್ಚೆ ನಡೆಸಲಾಗಿದೆ ಅಂತ ಬಿಜೆಪಿಯ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಬಹಳ ಸೌಹಾರ್ದಯುತವಾಗಿ ಚರ್ಚೆ ನಡೆಸಲಾಗಿದೆ. ಡಿಸಿಎಂ ಕೂಡ ಸ್ಪಂದಿಸಿದ್ದಾರೆ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ, ಇದು ನಾವು ಹೇಗೆ ಲಾಂಗ್ ಟರ್ಮ್ನಲ್ಲಿ, ಶಾರ್ಟ್ ಟರ್ಮ್ನಲ್ಲಿ ಇದನ್ನ ಅಸೆಸ್ ಮಾಡಬಹುದು, ಅಡ್ರೆಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ ಆಯಿತು. ಬಹಳ ಸೌಹಾರ್ದಯುತವಾಗಿ, ಬಹಳ ಕನ್ಸ್ಟ್ರಕ್ಟಿವ್ ಆಗಿ ಈ ಚರ್ಚೆ ನಡೀತು. ಶಾಂತವಾಗಿ ನಾನು ಕೊಟ್ಟಂತಹ ಪ್ರೆಸೆಂಟೇಷನ್ ಅನ್ನ ಪೂರ್ತಿ ಅವರು ಆಲಿಸಿ ಸಾಕಷ್ಟು ವಿಚಾರಗಳ ಬಗ್ಗೆ ಗಹನವಾಗಿ ಚರ್ಚೆ ಕೂಡ ನಡೆದಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ. ಕೇಂದ್ರ ಚುನಾವಣಾ ಆಯುಕ್ತರು ರಾಜಕೀಯ ಪುಡಾರಿ ಅಂತ ಹೇಳಿರುವಂತಹ ಎಂಎಲ್ಸಿ ಯತೀಂದ್ರ ವಿರುದ್ಧ ಶಾಸಕ ಶ್ರೀವತ್ಸ ಕಿಡಿಕಾರಿದ್ದಾರೆ. ನೀವು ಚುನಾವಣೆಯಲ್ಲಿ ಗೆದ್ರೆ ಮತಗಳತನ ಅಲ್ಲ,
ಸೋತ್ರೆ ಮಾತ್ರ ಮತಗಳ್ಳತನ ಅನ್ನೋದ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆ ನೀವೇ ಪರಾಮರ್ಶೆ ಮಾಡಿಕೊಳ್ಬೇಕು ಅಂತ ಶಾಸಕ ಶ್ರೀವತ್ಸ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಚುನಾವಣಾ ಆಯುಕ್ತರು ಮುಕ್ತ ಚುನಾವಣಾ ಆಯುಕ್ತರನ್ನ ಗುರಿಯಾಗಿಸಿಕೊಂಡು ಹೇಳಿದಂತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಖಂಡಿಸ್ತಾ ಇದೆ. ಇವತ್ತು ಚುನಾವಣೆಯಲ್ಲಿ ಗೆದ್ದಾಗ ಇವಿಎಂ ಸರಿ ಇತ್ತು. ಇವತ್ತು ಕರ್ನಾಟಕದಲ್ಲಿ ನೀವು 133 ಆಮೇಲೆ ಈಗ 140 ಸೀಟ್ ಆಗಿದ್ದಾಗ ಈಗ ನಿಮಗೆ ಮತಗಳ್ಳತನದ ಅರಿವಾಗೋಯ್ತು. ಮತಗಳ್ಳತನ ಆಗಿದೆ ಅನ್ನೋ ಪಾರ್ಲಿಮೆಂಟ್ ಅಲ್ಲಿ ಸೋತಿದ ತಕ್ಷಣ ಹಳೇದ್ 140 ಸೀಟು ಹಂಗಾರೆ ಅದು ಗೆದ್ದಿರೋದೆಲ್ಲ ಸಕ್ರಮ, ಪಾರ್ಲಿಮೆಂಟ್ ಅಲ್ಲಿ ಆಗಿರೋದಕ್ಕೆ ಅಕ್ರಮ ಇದು, ಅದಕ್ಕೆ ಮತಗಳ್ಳತನ ಅನ್ನುವಂಥದ್ದು. ಆ ರೀತಿಯಲ್ಲಿ ಚುನಾವಣಾ ಆಯೋಗವನ್ನ ಸಂವಿಧಾನಬದ್ಧವಾದಂತಹ ಒಂದು ಸಂಸ್ಥೆಯನ್ನ ಹೀಗಳೆಯುವಂತ ಮಾತುಗಳನ್ನ ಆಡ್ತಾ ಇರುವಂತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಖಂಡಿಸ್ತಾ ಇದ್ದೀನಿ. ಮೈಸೂರು ಭಾಗದಲ್ಲಿ ಮಾನವ ಪ್ರಾಣಿ ಸಂಘರ್ಷ ಜೋರಾಗಿದೆ. ಅರಣ್ಯ ಪ್ರದೇಶದಲ್ಲಿ ಅಕ್ರಮ ಕಟ್ಟಡಗಳ ಒತ್ತುವರಿ ತೆರವುಗೊಳಿಸಬೇಕು ಅಂತ ಮೈಸೂರಲ್ಲಿ ಶಾಸಕ ಶ್ರೀವತ್ಸ ಒತ್ತಾಯ ಮಾಡಿದ್ದಾರೆ. ಅಕ್ರಮ ಒತ್ತುವರಿ ಸಂದರ್ಭದಲ್ಲಿ ಸುಮ್ಮನೆ ಕುಳಿತಿದ್ರು. ಜನರ ಆಕ್ರೋಶಕ್ಕೂ ಕೂಡ ಮೊದಲು ಅರಣ್ಯ ಇಲಾಖೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು, ಮಾನವ ಪ್ರಾಣಿ ಸಂಘರ್ಷ ತಡಿಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಮತಗಳ್ಳತನ ಜನ ಓಡಾಡ್ತಾ ಇದ್ದಾರೆ, ಅಲ್ಲಿ ಮೊದಲೇ ಹೇಳಿ ಅವರಿಗೆ ಬೋನ್ಗಳನ್ನ ಕೇಜನ್ನ ಸರಿಯಾಗಿಟ್ಟು, ಇಲ್ಲಾಂದ್ರೆ ಇತ್ತೀಚೆಗೊಂದಾಗಿತ್ತಲ್ಲ ಅವರ ಅಧಿಕಾರಿಗಳನ್ನೇ ಆ ಒಂದು ಬೋನ್ ಒಳಗೆ ಕೂಡ ಹಾಕಿದ್ದಂತ ಘಟನೆಯು ಜ್ಞಾಪಕಕ್ಕೆ ಬರ್ತಾ ಇದೆ. ಸೊ ಜನ ಆಕ್ರೋಶಕ್ಕೆ ಆಗೋದಕ್ಕೆ ಮೊದಲು ಈ ತರ ಪ್ರಾಣಿಗಳನ್ನ. ವಿಧಾನಸಭೆ ಸಚಿವಾಲಯದಲ್ಲಿ ಆಡಳಿತ ಸುಧಾರಣೆ ಹೆಸರಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಸಂಸದ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸುವಂತೆ ಕಾಗೇರಿ ಆಗ್ರಹ ಮಾಡಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ. ಲಾಕರ್ಸ್ ಇರಬಹುದು, ಅಲ್ಲಿ ಅದರೊಳಗೆ ಶಾಸಕರ ಭವನದ ರೂಮಿಗೆ ಹಾಕಿರುವಂತ ಸ್ಮಾರ್ಟ್ ಲಾಕರ್ಸ್ ಇರಬಹುದು, ಅಲ್ಲಿ ಬೇರೆ ಬೇರೆ ಎಲ್ಲ ಉಪಕರಣಗಳು ಇದೆಲ್ಲವೂ ಸಹ, ಅದಲ್ಲದೆ ಪುಸ್ತಕ ಮೇಳದಿರಬಹುದು, ಲೈಟಿಂಗ್ ಮಾಡಿರೋದಿರಬಹುದು, ಶಾಸಕರಿಗೆ ಮಸಾಜ್ ಚೇರ್ ಇಟ್ಟಿರೋದಿರಬಹುದು, ಊಟ ತಿಂಡಿ ಕೊಟ್ಟಿರೋದು, ಅಲ್ಲಿ ಈ ಟಿವಿ ಎಐ ಮಾನಿಟರ್ಡ್ ಟಿವಿ ಹಾಕೋದಕ್ಕೆ ಮಾಡಿರೋದಿರ್ಬೋದು, ಹಾಸಿಗೆ ಅಂದ್ರೆ ಇದನ್ನ ಕಾರ್ಪೆಟ್ ಅನ್ನ ಹಾಕೋದಕ್ಕೆ ಮಾಡಿರೋದಿರ್ಬೋದು, ಪ್ರತಿಯೊಂದು ಅವ್ರು ಏನೇನ್ ಮಾಡಿದಾರೋ ಅದು ಎಲ್ಲದರೊಳಗೆ ಭ್ರಷ್ಟಾಚಾರದ ವಾಸನೆಗಳು ಬರ್ತಾ ಇದೆ. ಯಾರ್ದೋ ಕೆಲವರಿಗೆ ಮಂಗಳೂರು ಮೂಲದವರಿಗೆ ಕೊಡ್ತಿದ್ದಾರೆ ಅನ್ನೋ. ಶಿವಮೊಗ್ಗದಲ್ಲಿ ಬಡ್ಡಿ ದಂಧೆಕೋರರ ಕಿರುಕುಳಕ್ಕೆ ಬ್ರೇಕ್ ಬಿದ್ದಿಲ್ಲ. ಸಿದ್ಲಿಪುರ ಗ್ರಾಮದಲ್ಲಿ ಲೋನ್ ಕಟ್ಟಿಲ್ಲ ಎಂಬ ಕಾರಣಕ್ಕೆ ಭರತ್ ಎಂಬುವವರಿಗೆ ಸೇರಿದಂತ ಹಸುಗಳನ್ನು ಎಳೆದೊಯ್ದಿದ್ದಾರೆ. ಫೈನಾನ್ಸ್ನಲ್ಲಿ ಭರತ್ 2 ಲಕ್ಷ ಸಾಲವನ್ನ ಪಡೆದಿದ್ರಂತೆ. 1 ತಿಂಗಳು ಲೋನ್ ಕಟ್ಟದ ಹಿನ್ನೆಲೆ ಸಿಬ್ಬಂದಿ ಟಾರ್ಚರ್ ನೀಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಸರ್ 3 ಹಸು ಮೇಲೆ ಲೋನ್ ಕೊಟ್ಟಿದ್ರು ಸರ್ 2 ಲಕ್ಷ ಎಲ್ಲ ಕಟ್ಟ ಬಂದು 70 ನಮಗೆ ಕ್ಯಾಶ್ ಕೊಟ್ಬಿಟ್ಟಿದ್ರು ಸರ್. ನಮಗೆ ಸ್ಟಾರ್ಟಿಂಗ್ ದುಡ್ಡು ಬೇಡ ಅಂತ ಹೇಳಿದ್ರು, ಬಂದು ಒತ್ತಾಯ ಮಾಡ್ಕೊಟ್ಟಿದ್ರು. ಸ್ಟಾರ್ಟಿಂಗು ಹಸುಗಳ ಮೇಲೆ ಲೋನ್ ಕೊಡ್ತಿದ್ದೀವಿ ಅಂತ ಅಂದ್ರು ಸರ್. ನಮ್ಮ ಫಾರಂ ನೋಡಿ ಸರ್ 3 ಹಸು ಮೇಲೆ ಲೋನ್ ಕೊಟ್ಟಿದ್ರು ಸರ್ 2 ಲಕ್ಷ ಎಲ್ಲ ಕಟ್ಟ ಬಂದು 70 ನಮಗೆ ಕ್ಯಾಶ್ ಕೊಟ್ಬಿಟ್ಟಿದ್ರು ಸರ್. ನಮಗೆ ಸ್ಟಾರ್ಟಿಂಗ್ ದುಡ್ಡು ಬೇಡ ಅಂತ ಹೇಳಿದ್ರು, ಬಂದು ಒತ್ತಾಯ ಮಾಡ್ಕೊಟ್ಟಿದ್ರು. ಸ್ಟಾರ್ಟಿಂಗು ಹಸುಗಳ ಮೇಲೆ ಲೋನ್ ಕೊಡ್ತಿದ್ದೀವಿ ಅಂತ ಅಂದ್ರು ಸರ್. ನಮ್ಮ ಫಾರಂ ನೋಡಿ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ, ಎಲ್ಲ ಅವರು ಎನ್ಕ್ವೈರಿ ಮಾಡ್ತಾರೆ ಹೇಳಿದ್ವಿ. ನಾವು ಒಂದು ಸಂಜೆ ಅಷ್ಟೊತ್ತಿಗೆ ಆಗಿದೆ ಸರ್, ಪ್ರಾಪರ್ ಟೈಮ್ ಆಗಿಲ್ಲ. ಅವರು ಟೀಚರ್ ಪ್ರೈಮರಿ ಸ್ಕೂಲ್ ಟೀಚರ್. ಇಲ್ಲ ಸರ್, ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, ಅವರು ನೋಡ್ಕೋತಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಮ್ದೇ ಬಸರಿಘಟ್ಟಲ್ಲಿ, ಪ್ರಾಪರ್ ಬಸರಿಘಟ್ಟ. ಬಾಗಲಕೋಟೆಯಲ್ಲಿ ಕಳ್ಳರಿಗೆ ಹೆದರಿ ಮನೆಯಲ್ಲಿ ಬಚ್ಚಿಟ್ಟು ಹೋದ ಬಂಗಾರವನ್ನೇ ಕದೀಮರು ದೋಚಿದ್ದಾರೆ. ಇಳಕಲ್ ಪಟ್ಟಣದಲ್ಲಿ 2 ಮನೆಗಳಿಗೆ ಕನ್ನ ಹಾಕಿದ ಕದೀಮರು ಬರೋಬ್ಬರಿ 12 ಲಕ್ಷ ಮೌಲ್ಯದ ಬಂಗಾರ ಅಬೇಜ್ ಮಾಡಿದ್ದಾರೆ. ಇಳಕಲ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಹಂಗ ತಟ್ಟಿ ಮಠ ಅಂತೇಳಿ ಇವ್ರ ಮನೆಯಾಗ ಬಾಡಿಗೆ ಇದ್ದೀವಿ ಸರ್. ನೈಟ್ 1:30-2 ಸುಮಾರ ಏನೋ ಸೌಂಡ್ ಆತ್ ಸರ್. ಯಾಕ ನಾವು ನಡರಾತ್ರಿಯಾಗ ಎಲ್ಲಿ ಎದ್ದಳದಂತೇಳಿ ಹಂಗ ನಿದ್ದೆ ಜೋರಿತ್ತು ಸರ್. ಹಿಂದೆರಡು ಏನೈತೆ, ನಾವು ನಮ್ದು ಕ್ಯಾಂಟೀನ್ ಐತ್ರಿ, ಇಲ್ಲಿ NR ಪಾಟೀಲ್ ಹಾಸ್ಪಿಟಲ್ ಒಳಗೆ ಕ್ಯಾಂಟೀನ್ ಐತಿ. ನೆಸಿನ 4 ನಮ್ಮ ಹೆಣ್ಮಕ್ಳು ಎದ್ದು ಹೊರಗೆ ಕಸ ಹೊಡಿದ್ರಾತ್ ಅಂತೇಳಿ ಕದ ತೆಗ್ಯಾಕ್ ನೋಡ್ಯಾರ, ಬರ್ಲಿಲ್ರಿ ಅದು ಯಾಕಂದ್ರೆ ಡೋರ್ ಸ್ವಲ್ಪ ಅವತ್ತಿ ಕುಂದಿರ್ತಾ ಜಗಕ್ಕಾಗೋದಲ್ರಿ ಅವ್ರ ಹೆಣ್ಮಕ್ಳಿಗೆ. ಅದಕ್ಕೋಸ್ಕರ ಇರ್ಲ ತೆಗಿತೀನ ಅಂತಂದ್ರಿ. 5:20 ಸುಮಾರು ನಾನು ಇದ್ದೆ ರೀ.
5:20 ಸುಮಾರು ಎದ್ದು ಕೇಸಿ ನಾನು ಕದ ತೆಗಿಯಕ್ಕೆ ಹೋದ್ರಿ ಸರ್. ಅದು ಕದ ಬರಲೇ ಅಲ್ಲ, ನನಗೆ ಡೌಟ್ ಬಂತ್ರಿ, ಯಾಕ ಇದು ಒಳಗೆ ಚಿಲ್ಕ ಹಾಕಿದ್ಲ. ದಾವಣಗೆರೆಯಲ್ಲಿ ಸಾಲದಿಂದ ಬೇಸತ್ತು ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಜಗಳೂರು ತಾಲೂಕು ಗೊಲ್ಲರಹಟ್ಟಿ ಗ್ರಾಮದ ರೈತ ವೀರೇಶ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಕೃಷಿಗಾಗಿ ಬ್ಯಾಂಕ್ ಫೈನಾನ್ಸ್ ಹಾಗೂ ಕೈ ಸಾಲವನ್ನು ಮಾಡಿದ್ರು. ಅತಿವೃಷ್ಟಿ ಅನಾವೃಷ್ಟಿ ಪರಿಣಾಮ ಬೆಳೆ ಕೈಕೊಟ್ಟಿತ್ತು. ಸಾಲ ಪಾವತಿಸಲು ಸಾಧ್ಯವಾಗದೆ ನೊಂದು ನೇಣು ಹಾಕಿಕೊಂಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕೇವಲ 1 ತಿಂಗಳಲ್ಲಿ 4 ಹಾವು ಕಡಿತದಿಂದ ಮೃತಪಟ್ಟಿದ್ದಾರೆ. ಕಳೆದ 3 ವರ್ಷಗಳಿಂದ ಹಾವು ಕಡಿತದಿಂದ ಮೃತಪಡ್ತಾ ಇರುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ನಾಟಿ ಔಷಧ ಮಂತ್ರದ ಮೊರೆ ಹೋಗ್ತಾ ಇರುವಂತಹ ಪರಿಣಾಮ ಜನರು ಸಾವಿನ ಕದ ತಡ್ತಾ ಇದ್ದಾರೆ. ಮೈಸೂರಲ್ಲಿ ರೈತ ರಾಜಶೇಖರ್ ಎಂಬುವರನ್ನ ಬಲಿ ಪಡೆದಿದ್ದ ಹುಲಿಯನ್ನ ಸೆರೆ ಹಿಡಿಯಲಾಗಿದೆ. ಯಡಿಯಾಲ ಅರಣ್ಯ ವಲಯದಲ್ಲಿ ಸಾಕಾನೆಗಳ ಸಹಾಯದಿಂದ ಅರಣ್ಯ ಸಿಬ್ಬಂದಿ ಯಶಸ್ವಿ ಕಾರ್ಯಾಚರಣೆ ನಡೆಸಿ ವ್ಯಾಘ್ರನನ್ನ ಸೆರೆ ಹಿಡಿದಿದ್ದಾರೆ. ಹುಲಿ ಸೆರೆಯಿಂದ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಮುಳ್ಳೂರು ಗ್ರಾಮದ ಜಮೀನೊಂದರಲ್ಲಿ ರೈತನ ಮೇಲೆ ಹುಲಿ ದಾಳಿ ಮಾಡಿ ಬಲಿ ಪಡೆದಿತ್ತು. ಗದಗ ನಗರದಲ್ಲಿ ತೆಂಗಿನ ಮರ ಏರಿ ಕಿಲಾಡಿ ಕಳ್ಳ ಹೈಡ್ರಾಮಾ ಮಾಡಿದ್ದಾನೆ. ಜನರಿಂದ ತಪ್ಪಿಸಿಕೊಳ್ಳಲು ತೆಂಗಿನ ಮರ ಏರಿ ಸತಾಯಿಸಿದ್ದಾನೆ. ಬಳಿಕ ಮರ ಇಳಿಯಲು ಬಾರದೆ ವಿಲವಿಲ ಅಂತ ಒದ್ದಾಡಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಸತತ 2 ಗಂಟೆ ಕಾರ್ಯಾಚರಣೆ ನಡೆಸಿ ಮರದಿಂದ ಇಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯ ಬಿದರಹಳ್ಳಿ ರಾಷ್ಟ್ರೀಯ ಹೈವೇಯಲ್ಲಿ ಅಪರಿಚಿತ ವಾಹನವೊಂದು ಕರುವಿಗೆ ಡಿಕ್ಕಿ ಹೊಡೆದಿದೆ. ಗಾಯಗೊಂಡ ಕರುವನ್ನು ಸ್ಥಳೀಯರು ರಕ್ಷಣೆ ಮಾಡಿ ಚಿಕಿತ್ಸೆ ನೀಡಿದ್ದಾರೆ. ಗೋಶಾಲೆಗೆ ಹಸ್ತಾಂತರ ಮಾಡಿದ್ದಾರೆ. ಈ ಭಾಗದಲ್ಲಿ ಬಿಡಾಡಿ ದನಗಳ ಓಡಾಟ ಹೆಚ್ಚಾಗಿದೆ. ಬಿದರಹಳ್ಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಾಮಫಲಕಗಳನ್ನು ಅಳವಡಿಸುವಂತೆ ಆಗ್ರಹ ಮಾಡಿದ್ದಾರೆ. ವಿಡಿಯೋ ಕಾಲ್ ಮಾಡಿಯಾ? ಚಿತ್ರದುರ್ಗ ಜಿಲ್ಲೆಯಲ್ಲಿ ಗಣಿ ಲಾರಿಗಳ ಸಂಚಾರ ಗ್ರಾಮಸ್ಥರಿಗೆ ಸಂಚಕಾರ ತಂದಿದೆ. ಭೀಮಸಮುದ್ರ, ವಿಬಿಪಾಳ್ಯ, ಸಾಸಲು, ಬಿದುರ್ಗ ಸಂಪರ್ಕಿಸುವಂತ ರಸ್ತೆಯಲ್ಲಿ ಲಾರಿಗಳ ಓಡಾಟದಿಂದ ರಸ್ತೆ ಕಿತ್ತು ಹೋಗಿದೆ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಈ ರಸ್ತೆಯಲ್ಲಿ ಮೈನ್ಸ್ ಲಾರಿ ನಿಷೇಧಿಸುವಂತೆ ಆಗ್ರಹ ಮಾಡಿದ್ದಾರೆ. ಪಾಂಡ್ಕೆರೆ ಇರ್ಬೋದು, ವಯೋವೃದ್ಧರೇ ಆಗಿರ್ಬೋದು, ಕೈಕಾಲು ಮುರ್ಕಂಡರೇ ಆಗಿರ್ಬೋದು, ವಿತ್ ಪಾಳ್ಯ, ನೆಲ್ಲಿಕಟ್ಟೆ, ಮಳಲಿ 3 ಹಳ್ಳಿಯಿಂದ ನಾವು ಆಂಬುಲೆನ್ಸ್ ಸಿಬ್ಬಂದಿ ಮಾಡಿದ 108ಗೆ ನೀವು ಭೀಮ್ ಸಮುದ್ರ ತರ್ರಿ, ಅಲ್ಲೇವರೆಗೂ ನಾವು ಬರಕ್ಕಾಗಲ್ಲ, ರೋಡ್ ಹಾಳಾಗಿದೆ, ನಾವು ಬಿದ್ದು ಸಾಯನ ಅಂತ ಕೇಳ್ತಾರೆ. ನಾವು ಇದಕ್ಕೇನ್ ಮಾಡ್ಬೇಕು? ಯಾರ ಹತ್ರ ಹೋಗ್ಬೇಕು? ಇದೆಲ್ಲ ಪರಿಹಾರ ಯಾರು ಕೊಡ್ತಾರೆ? ಚಿಕ್ಕೋಡಿಯಲ್ಲಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ವಾಹನಗಳ ಓಡಾಟಕ್ಕೆ ತೊಂದರೆ ಆಗ್ತಾ ಇದೆ. ಕಾಗವಾಡ, ಚಿಕ್ಕೋಡಿ, ಗೋಟೂರು ಸಂಪರ್ಕಿಸುವಂತ ರಸ್ತೆ ಗುಂಡಿಗಳ ಆಗರವಾಗಿದೆ. ಗುಂಡಿಗಳ ದರ್ಬಾರ್ಗೆ ಬೆಳಗಾವಿ ಜನರು ರೋಸಿ ಹೋಗಿದ್ದಾರೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತವರು ಕ್ಷೇತ್ರದಲ್ಲಿ ರಸ್ತೆ ಗುಂಡಿಮಯವಾಗಿದೆ. ಮೊಂತಾ ಸೈಕ್ಲೋನ್ ಅಬ್ಬರ ಹಿನ್ನೆಲೆ ಕರ್ನಾಟಕದಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ರಾಜ್ಯದಲ್ಲಿ 2 ದಿನ ಮಳೆ ಆಗುವ ಸಾಧ್ಯತೆ ಇದೆ. ಬೀದರ್, ಯಾದಗಿರಿ, ವಿಜಯಪುರದಲ್ಲಿ ಭಾರೀ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಮಳೆ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಚನ್ನಗಿರಿ ತಾಲೂಕಿನ ಜೋಳದಾಳ ಗ್ರಾಮದಲ್ಲಿ ಕೃಷ್ಣಪ್ಪ ಎಂಬುವರಿಗೆ ಸೇರಿದಂತ ಮನೆ ಭಾರೀ ಮಳೆಗೆ ಧರೆಗುರುಳಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಇನ್ನು ಸ್ಥಳಕ್ಕೆ ಪಿಡಿಒ ಭೇಟಿ ನೀಡಿ ಪರಿಹಾರ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಸ್ನೇಹಿತರಿಗೆ ಶಿವಣ್ಣ ದಂಪತಿ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಬೆಂಗಳೂರು ರೈಲ್ವೆ ಸ್ಟೇಷನ್ನಲ್ಲಿ ಸ್ನೇಹಿತರಿಗೆ ಸ್ವೀಟ್ ಬಾಕ್ಸ್ ಕೊಟ್ಟು ಆತ್ಮೀಯವಾಗಿ ಸ್ವಾಗತ ಮಾಡಿಕೊಂಡಿದ್ದಾರೆ. ರೈಲ್ವೆ ಸ್ಟೇಷನ್ಗೆ ಖುದ್ದು ತೆರಳಿ ಸ್ನೇಹಿತರನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಇಂದು ನಟ ಪುನೀತ್ ರಾಜ್ಕುಮಾರ್ 4ನೇ ವರ್ಷದ ಪುಣ್ಯಸ್ಮರಣೆ.
ಬೆಳಗ್ಗೆ 9 ಗಂಟೆಗೆ ಅಪ್ಪು ಸಮಾಧಿಗೆ ದೊಡ್ಡಮನೆ ಕುಟುಂಬದವರು ಪೂಜೆ ಸಲ್ಲಿಸಲಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸುವ ಸಾಧ್ಯತೆ ಇದೆ. ಅನ್ನದಾನ, ರಕ್ತದಾನ ಸೇರಿ ಹಲವು ಸಾಮಾಜಿಕ ಕಾರ್ಯಗಳನ್ನು ಅಭಿಮಾನಿಗಳು ಹಮ್ಮಿಕೊಂಡಿದ್ದಾರೆ. ರಾಜ್ಯದ ವಿವಿಧೆಡೆ ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ.